CBSE NCERT Mathematics 9th Standard Exercise 1.3 Third main second one. Third main says express in the P by Q form where P and Q are integers and Q is not equal to 0. So first step question ಏನು ಕೊಟ್ಟಿದ್ದಾನೆ 0.47 ಅಂತ ಕೊಟ್ಟಿದ್ದಾನೆ. ಆನ್ಸರ್ ಮಾಡೋಣ. Let x equals 0.477777. Now multiply both the sides with 10. ಇನ್ನೂ ಒಂದು ಹೇಳಿದ್ದೆ ನಾನು 0.47 ಕೊಟ್ಟಿದ್ದಾನೆ. ಪಾಯಿಂಟ್ ಕೆಳಗೆ 1 ಹಾಕ್ಕೊಂಡು 4 ಕೆಳಗೆ 0 7 ಕೆಳಗೆ 0. ಸೊ 100ಇಂದನೂ ಮಲ್ಟಿಪ್ಲೈ ಮಾಡಬೇಕಾಗತ್ತೆ. ಸೊ ನೋಡ್ಕೊಳ್ಳಿ, ಮೊದಲು 10ಇಂದ ಮಾಡ್ಕೊಳ್ಳೋಣ ಎರಡೂ ಕಡೆ. ಆವಾಗ x ಇಂಟು 10 0.47777 ಇಂಟು 10. ಇದು ಫಸ್ಟ್ ಸ್ಟೆಪ್ಪು. 10x ಈಕ್ವಲ್ಸ್ 4.7777. ಇದನ್ನು ಈಕ್ವೇಷನ್ 1 ಅಂತ ಹಾಕ್ಕೊಳ್ಳೋಣ. ಇವಾಗ ಮಲ್ಟಿಪ್ಲೈ ಇದನ್ನೊಂದು ಎ ಅಂತ ಹಾಕಿರ್ತೀನಿ. ಎ both the sides with 100. 100 ಏನಕ್ಕೆ? ನಮಗೆ ಎರಡು ನಂಬರ್ ಬಂದಿದೆ ಪಾಯಿಂಟ್ ಆದಮೇಲೆ, ಅದಕ್ಕೆ 100. ಹಾಗೇನಾಗುತ್ತೆ x ಇಂಟು 100 0.47777 ಇಂಟು 100. 100x ಈಕ್ವಲ್ಸ್ 47.777. ಇದನ್ನು ಈಕ್ವೇಷನ್ 2 ಅಂತ ಹಾಕೋತೀನಿ. Subtract 1 from 2 equations. ಸೆಕೆಂಡ್ ಈಕ್ವೇಷನ್ ಏನು? 100x ಈಕ್ವಲ್ಸ್ 47.777 ಮೈನಸ್ 10x ಈಕ್ವಲ್ಸ್ 4.7777. ಆಯಿತಾ? ಇಲ್ಲೂ ಮೈನಸ್ ಬರುತ್ತಾ. 90x ಈಕ್ವಲ್ಸ್ 000. 7ಅಲ್ಲಿ 4 ಹೋದರೆ 3 4 43. ಆಯಿತಾ? 90x ಈಕ್ವಲ್ಸ್ 43. x therefore x ಈಕ್ವಲ್ಸ್ 43/90. ಸೊ 0.47 ಇನ್ ಪಿ ಕ್ಯೂ ಫಾರ್ಮ್ ಅಂದರೆ 43/90. ನೋಡಿ, p/q ವೇರ್ q is not equal to 0. ಅಷ್ಟೇ ಆನ್ಸರ್. ಥ್ಯಾಂಕ್ ಯು.